SSC JD ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ಸ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. ಒಂದನೆಯ ಪ್ರಶ್ನೆ, ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುವುದಿಲ್ಲ? ಒಂದನೇ ಆಪ್ಷನ್ ತುಂಗಭದ್ರಾ, ಎರಡನೇ ಆಪ್ಷನ್ ನರ್ಮದಾ, ಮೂರನೇ ಆಪ್ಷನ್ ಮಾಂಡವಿ, ನಾಲ್ಕನೇ ಆಪ್ಷನ್ ಸಬರ್ಮತಿ. ಸರಿ ಉತ್ತರ 1 ತುಂಗಭದ್ರಾ. ಎರಡನೆಯ ಪ್ರಶ್ನೆ, ಲುಸಾಂಗ್ ಹಬ್ಬವು ಡ್ಯಾಶ್ ಕೊಯ್ಲು ಮಾಡುವ ಆಚರಣೆಯಾಗಿದೆ? ಒಂದನೇ ಆಪ್ಷನ್ ಬೆಂಗಾಲಿ, ಎರಡನೇ ಆಪ್ಷನ್ ಗುಜರಾತಿ, ಮೂರನೇ ಆಪ್ಷನ್ ಸಿಕ್ಕಿಂನ, ನಾಲ್ಕನೇ ಆಪ್ಷನ್ ಅಸ್ಸಾಮಿ. ಸರಿ ಉತ್ತರ 3 ಸಿಕ್ಕಿಂನ. ಮೂರನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಗ್ರಹಗಳ ಗುಂಪು? ಒಂದನೇ ಆಪ್ಷನ್ ಬುಧ, ಶುಕ್ರ, ಭೂಮಿ, ಗುರು, ಎರಡನೇ ಆಪ್ಷನ್ ಶುಕ್ರ, ಭೂಮಿ, ಬುಧ, ಮಂಗಳ, ಮೂರನೇ ಆಪ್ಷನ್ ಭೂಮಿ, ಮಂಗಳ, ಶುಕ್ರ, ಗುರು, ನಾಲ್ಕನೇ ಆಪ್ಷನ್ ಭೂಮಿ, ಮಂಗಳ, ಗುರು, ಶನಿ. ಸರಿ ಉತ್ತರ 2 ಶುಕ್ರ, ಭೂಮಿ, ಬುಧ, ಮಂಗಳ. ನಾಲ್ಕನೆಯ ಪ್ರಶ್ನೆ, ಕೆಳಗಿನ ಯಾವ ಹಾಡು ಆಸ್ಕರ್ 2023ರಲ್ಲಿ ಅತ್ಯುತ್ತಮ ಮೂಲ ಹಾಡು ಪ್ರಶಸ್ತಿಯನ್ನು ಗೆದ್ದಿದೆ? ಒಂದನೇ ಆಪ್ಷನ್ ನಾಚೋ ನಾಚೋ, ಎರಡನೇ ಆಪ್ಷನ್ ಯಾರಿ ತೇರಿ ಮೇರಿ ಯಾರೇ, ಮೂರನೇ ಆಪ್ಷನ್ ಇಂದ್ರನ್ ನೀ ಇಂಡಿಯನ್, ನಾಲ್ಕನೇ ಆಪ್ಷನ್ ನಾಟು ನಾಟು. ಸರಿ ಉತ್ತರ 4 ನಾಟು ನಾಟು. ಐದನೆಯ ಪ್ರಶ್ನೆ, ಭಾರತದ 7ನೇ ಪಂಚವಾರ್ಷಿಕ ಯೋಜನೆಯ ನಿಜವಾದ ಬೆಳವಣಿಗೆಯ ದರ ಎಷ್ಟು? ಒಂದನೇ ಆಪ್ಷನ್ 8%, ಎರಡನೇ ಆಪ್ಷನ್ 3%, ಮೂರನೇ ಆಪ್ಷನ್ 12%, ನಾಲ್ಕನೇ ಆಪ್ಷನ್ 6%. ಸರಿ ಉತ್ತರ 4 6%. ಆರನೆಯ ಪ್ರಶ್ನೆ, ಈ ಕೆಳಗಿನ ಯಾವುದರ ಕೊರತೆಯು ದುರ್ಬಲ ಮೂಳೆಗಳು ಮತ್ತು ದಂತಕ್ಷಯಕ್ಕೆ ಕಾರಣವಾಗುತ್ತದೆ? ಒಂದನೇ ಆಪ್ಷನ್ ಜೀವಸತ್ವ, ಎರಡನೇ ಆಪ್ಷನ್ ಅಯೋಡಿನ್, ಮೂರನೇ ಆಪ್ಷನ್ ಕ್ಯಾಲ್ಸಿಯಂ, ನಾಲ್ಕನೇ ಆಪ್ಷನ್ ಕಬ್ಬಿಣ. ಸರಿ ಉತ್ತರ 3 ಕ್ಯಾಲ್ಸಿಯಂ. ಏಳನೆಯ ಪ್ರಶ್ನೆ, ನವೆಂಬರ್ 2022ರ ಹೊತ್ತಿಗೆ ಈ ಕೆಳಗಿನವುಗಳಲ್ಲಿ ದೆಹಲಿಯ ಮುಖ್ಯಮಂತ್ರಿ ಯಾರು? ಒಂದನೇ ಆಪ್ಷನ್ ವಿ ನಾರಾಯಣಸ್ವಾಮಿ, ಎರಡನೇ ಆಪ್ಷನ್ ಅರವಿಂದ್ ಕೇಜ್ರಿವಾಲ್, ಮೂರನೇ ಆಪ್ಷನ್ ಪ್ರೇಮಾ ಕಂಡು, ನಾಲ್ಕನೇ ಆಪ್ಷನ್ ಮನೋಜ್ ಸಿನ್ಹಾ. ಸರಿ ಉತ್ತರ 2 ಅರವಿಂದ್ ಕೇಜ್ರಿವಾಲ್. ಎಂಟನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಜೀವನ ರಕ್ಷಣೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ವಿವರಿಸುತ್ತದೆ? ಒಂದನೇ ಆಪ್ಷನ್ ವಿಧಿ 19, ಎರಡನೇ ಆಪ್ಷನ್ ವಿಧಿ 21, ಮೂರನೇ ಆಪ್ಷನ್ ವಿಧಿ 20, ನಾಲ್ಕನೇ ಆಪ್ಷನ್ ವಿಧಿ 22. ಸರಿ ಉತ್ತರ 2 ವಿಧಿ 21. ಒಂಬತ್ತನೆಯ ಪ್ರಶ್ನೆ, ಆದಾಯ ರಸೀದಿಗಳು ಡ್ಯಾಶ್ ಆಗಿದ್ದು ಅವು ಸರ್ಕಾರದ ಮೇಲೆ ಹಕ್ಕು ಪಡೆಯುವುದಿಲ್ಲ? ಒಂದನೇ ಆಪ್ಷನ್ ಬಂಡವಾಳ ರಸೀದಿಗಳು, ಎರಡನೇ ಆಪ್ಷನ್ ದೃಢೀಕರಿಸಬಹುದಾದ, ಮೂರನೇ ಆಪ್ಷನ್ ಮರುಪಡೆಯಬಹುದಾದ, ನಾಲ್ಕನೇ ಆಪ್ಷನ್ ಮರುಪಡೆಯಲಾಗದು. ಸರಿ ಉತ್ತರ 4 ಮರುಪಡೆಯಲಾಗದು. ಹತ್ತನೆಯ ಪ್ರಶ್ನೆ, ತ್ರಿಶೂರಪುರಂ ಹಬ್ಬವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಕರ್ನಾಟಕ, ಎರಡನೇ ಆಪ್ಷನ್ ಕೇರಳ, ಮೂರನೇ ಆಪ್ಷನ್ ಆಂಧ್ರ ಪ್ರದೇಶ್, ನಾಲ್ಕನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ 2 ಕೇರಳ. 11ನೇ ಪ್ರಶ್ನೆ, 2011ರ ಜನಗಣತಿ ವರದಿಯ ಪ್ರಕಾರ ಭಾರತದ ಯಾವ ರಾಜ್ಯವು 2ನೇ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ ಹಿಮಾಚಲ ಪ್ರದೇಶ್, ಎರಡನೇ ಆಪ್ಷನ್ ಮಿಜೋರಾಂ, ಮೂರನೇ ಆಪ್ಷನ್ ರಾಜಸ್ಥಾನ್, ನಾಲ್ಕನೇ ಆಪ್ಷನ್ ಅರುಣಾಚಲ್ ಪ್ರದೇಶ್. ಸರಿ ಉತ್ತರ 4 ಅರುಣಾಚಲ್ ಪ್ರದೇಶ್. 12ನೇ ಪ್ರಶ್ನೆ, ವಾಲಿಬಾಲ್ ಆಟದಲ್ಲಿ ಒಂದು ಸಮಯದಲ್ಲಿ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರರನ್ನು ಮೈದಾನದಲ್ಲಿ ಅನುಮತಿಸಲಾಗಿದೆ? ಒಂದನೇ ಆಪ್ಷನ್ 6, ಎರಡನೇ ಆಪ್ಷನ್ 8, ಮೂರನೇ ಆಪ್ಷನ್ 7, ನಾಲ್ಕನೇ ಆಪ್ಷನ್ 5. ಸರಿ ಉತ್ತರ 1 6 ಜನರು. 13ನೇ ಪ್ರಶ್ನೆ, ಸೋಡಿಯಂ ಅನ್ನು ಈ ಕೆಳಗಿನ ಯಾವುದರಲ್ಲಿ ಇರಿಸಲಾಗಿದೆ? ಒಂದನೇ ಆಪ್ಷನ್ ಸೀಮೆ ಎಣ್ಣೆ, ಎರಡನೇ ಆಪ್ಷನ್ ನೀರು, ಮೂರನೇ ಆಪ್ಷನ್ ಹಾಲು, ನಾಲ್ಕನೇ ಆಪ್ಷನ್ ಸಕ್ಕರೆ ದ್ರಾವಣ. ಸರಿ ಉತ್ತರ 1 ಸೀಮೆ ಎಣ್ಣೆ. 14ನೇ ಪ್ರಶ್ನೆ, ಸತ್ವವನ್ನು ಸತ್ವ ಸೆಟಲೈಟ್ ಆಗಿ ಪರಿವರ್ತಿಸುವ ಆಮ್ಲವನ್ನು ಗುರುತಿಸಿ. ಒಂದನೇ ಆಪ್ಷನ್ ಹೈಡ್ರೋಕ್ಲೋರಿಕ್ ಆಮ್ಲ, ಎರಡನೇ ಆಪ್ಷನ್ ನೈಟ್ರಿಕ್ ಆಮ್ಲ, ಮೂರನೇ ಆಪ್ಷನ್ ಸಲ್ಫೋರಿಕ್ ಆಮ್ಲ, ನಾಲ್ಕನೇ ಆಪ್ಷನ್ ಎಸಿಟಿಕ್ ಆಮ್ಲ. ಸರಿ ಉತ್ತರ 3 ಸಲ್ಫೋರಿಕ್ ಆಮ್ಲ. 15ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಉಬ್ಬರ ಇಳಿತ ಬಂದರು ಯಾವುದು? ಒಂದನೇ ಆಪ್ಷನ್ ವಿಶಾಖಪಟ್ಟಣಂ, ಎರಡನೇ ಆಪ್ಷನ್ ಕಾಂಡ್ಲಾ, ಮೂರನೇ ಆಪ್ಷನ್ ಟುಟುಟೋರಿಯನ್, ನಾಲ್ಕನೇ ಆಪ್ಷನ್ ಚೆನ್ನೈ. ಸರಿ ಉತ್ತರ 2 ಕಾಂಡ್ಲಾ.